ಕೂಪನ್ ಹೆಗನ್ ಅಂತಕ್ಕಂಥಲ್ಲಿ ಒಂದು ಮಹಿಳಾ ದಿನಾಚರಣೆಯ ಚರ್ಚೆ ಆರಂಭವಾಗ್ತದೆ. 1911ರಲ್ಲಿಯೂ ಕೂಡ ಈ ಚರ್ಚೆಗಳು ಮುಂದುವರಿಯುತ್ತಲೇ ಇರುತ್ತವೆ. 1917ರಲ್ಲಿ ರಷ್ಯಾದ ಮಹಿಳೆಯರೆಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದ ಚಳವಳಿಯನ್ನು ಮಾಡುವುದರೊಂದಿಗೆ ಲೆನಿನ್ ಅವರ ಒಂದು ಹೇಳಿಕೆಯ ಮೇರೆಗೆ ಈ ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲು ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಅಧಿಕೃತವಾಗಿ ನಮ್ಮ ಒಂದು ಜಗತ್ತಿನಲ್ಲಿ ನಮ್ಮ ಮಹಿಳೆಯರಿಗೆ ಸ್ಥಾನಮಾನಗಳು ಹಾಗೂ ಈ ಆಚರಣೆಗಳು ಶುರುವಾಗಿದ್ದು ಅಂತಂದ್ರೆ 1975ರ ವಿಶ್ವಸಂಸ್ಥೆಯ ಘೋಷಣೆಯೊಂದಿಗೆ. 1908ನ್ನ 1917ರ ಒಂದು ದಿನಾಚರಣೆಯ ನೆನಪಿಗಾಗಿ ಮಾರ್ಚ್ 8ನೇ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲು ನಿರ್ಧರಿಸಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಅವಿರತವಾಗಿ ಇಡೀ ಜಗತ್ತಿನಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗೂ ಭಾರತದ ಇತಿಹಾಸವನ್ನು ನಾವು ನೋಡಲಾಗಿ ಶತಶತಮಾನಗಳಿಂದ ಮಹಿಳೆಯರನ್ನ ದೇ ಆರ್ ಕನ್ಸಿಡರ್ಡ್ ಆಸ್ weaker or vulnerable sections of society. Women along with children, disabled persons and other people, they are considered as vulnerable or weaker sections of society. ಸೊ ಭಾರತದಲ್ಲಿ ಹಾಗೂ ಪ್ರಪಂಚದಲ್ಲಿ ಅನೇಕ ಶತಶತಮಾನಗಳಿಂದ ಮಹಿಳೆಯರನ್ನ ಸಮಾಜದ ದುರ್ಬಲ ವರ್ಗ ಅಥವಾ ಶೋಷಿತ ವರ್ಗ ಅಂತ ಗುರುತಿಸಲಾಗ್ತದೆ. ಸೊ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆ ಒಂದು ಪ್ರಪಂಚದ ಇತಿಹಾಸವನ್ನ, ಭಾರತ ಇತಿಹಾಸವನ್ನು ನಾವು ನೋಡಲಾಗಿ ಈ ಮಹಿಳೆಯರು ಅವರನ್ನ ಅವಲೆ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಅನೇಕ ಕಾರಣಗಳನ್ನ, ರಾಜಕೀಯ ಕಾರಣಗಳನ್ನ, ಸಾಮಾಜಿಕ ಕಾರಣಗಳನ್ನ, ಸೊ ಐತಿಹಾಸಿಕ ಕಾರಣಗಳನ್ನ, ಅದ್ರ ಜೊತೆಗೆ ಸಾಮಾಜಿಕ ರೂಢಿಗಳು, ಸಂಪ್ರದಾಯಗಳು, ಆಚರಣೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಸೊ ಪ್ರಪಂಚದ ಯಾವುದೇ ರಾಷ್ಟ್ರವನ್ನು ನಾವು ತೆಗೆದುಕೊಂಡಾಗ ನೋ ಕಂಟ್ರಿ ಇನ್ ದ ವರ್ಲ್ಡ್ ಇಟ್ ಕ್ಯಾನ್ ಗೋ ಫಾರ್ ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್ ಬೈ ನೆಗ್ಲೆಕ್ಟಿಂಗ್ ವುಮೆನ್. ಪ್ರಪಂಚದ ನಾವು ಯಾವುದೇ ರಾಷ್ಟ್ರವನ್ನು ತೆಗೆದುಕೊಂಡಾಗ ಮಹಿಳೆಯರನ್ನ ನಿರ್ಲಕ್ಷಿಸಿ ಯಾವ ರಾಷ್ಟ್ರವೂ ಕೂಡ ಪ್ರಗತಿಯನ್ನ, ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ.